ಯಾವುದೇ ಕಪ್ಪು ಹಣ್ಣುಗಳು ಸೊ ನಮ್ಮ ಮೂಳೆಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳಿವೆ. ಒಂದಕ್ಕಲ್ಲ, ಶೀತ ನೆಗಡಿ ಅಲ್ವಾ. ಸೊ ಎರಡು ವೆರೈಟಿಗಳಿದೆ. ಇದು ಕಪ್ಪು ಗಣಿಕೆ, ಇದು ಇನ್ನೊಂದು ಕೆಂಪುದ್ ಬರುತ್ತೆ. ಕೆಂಪು ಗಣಿಕೆ ಇರುವಂತದ್ದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಅದು ಕಟು ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ. ಸೊ ಇದು ಸ್ವಲ್ಪ ಸಾಫ್ಟ್ ಇರುತ್ತೆ. ಇದು ವಿಶೇಷವಾಗಿ ಬಾಣಂತಿಯರ್ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಜ್ಜಿ ಮನೇಲಿ ಇದ್ಲು ಅಂದ್ರೆ ಇದನ್ನ ತಗೊಂಡ್ಬಂದು ಊಟ ಮಾಡಿಸ್ತಾರ, ಗಣಿಕೆ ಸೊಪ್ಪನ್ನ. ಸೊ ಗಣಿಕೆ ಸೊಪ್ಪಿ ಬಜ್ಜಿ ಮಾಡದೇ ಇರೋರು, ಊಟ ಮಾಡದೇ ಇರೋರು ಇಲ್ವೇ ಇಲ್ಲ. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಬಾಣಂತಿ 2 ಊಟ ಮಾಡಬೇಕು. ಆ 2 ಊಟನ ಡೈಜೆಸ್ಟ್ ಮಾಡುವಂತ ಕೆಲಸನ ಇದು ಮಾಡ್ತದೆ. ಒಂದು. ಎರಡನೇದು ಎದೆ ಹಾಲನ್ನ ಜಾಸ್ತಿ ಮಾಡ್ತದೆ. ಆಮೇಲೆ ದೇಹನ ಶಾಖವಾಗಿ ಇಟ್ಕೊಳ್ಳುತ್ತೆ ಅಂತ. ಸೊ ಈ ತರದ ಆಹಾರವೇ ನಮಗೆ ಔಷಧಿ ಆಗ್ಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಸೊ ಇದು ಕಪ್ಪನ್ನ ಬಳಸ್ಕೋಬಹುದು, ಕೆಂಪನ್ನು ಬಳಸ್ಬೋದು. ಆಮೇಲೆ ಮಕ್ಕಳಿಗೆ ಮೂಳೆ ಮುರಿದ್ರೆ ಬೇಗ ಕೂಡ್ಕೊತದೆ, ಎಳೆ ಮೂಳೆ ಅಂತಾರೆ. ನಮ್ದೆಲ್ಲ ದೊಡ್ಡದಾಗಿದೆ, ನಿಧಾನ ಕೂಡ್ಕೊತದೆ ಅಂತ. ಸೊ ಯಾಕೆ ಅಂತ ಹೇಳಿದ್ರೆ ಆ ಮಕ್ಕಳುಗಳು ಈ ಕಪ್ಪು ಹಣ್ಣುಗಳಿದೆಯಲ್ಲ, ಯಾವುದೇ ಕಪ್ಪು ಹಣ್ಣುಗಳು ಸೊ ನಮ್ಮ ಮೂಳೆಯ ಸಂಬಂಧಿ ಕಾಯಿಲೆಗಳಿಗೆ ಒಂದು ಅಮೂಲ್ಯವಾದ ಆಹಾರಗಳಿವೆ. ಎಲ್ಲದಕ್ಕೂ ಬಳಸ್ತಾರೆ, ಒಂದಕ್ಕಲ್ಲ, ಶೀತ ನೆಗಡಿ ಅಲ್ವಾ. ಸೊ ಇವು ನಮ್ಗೆ ನಾನ್ ಬಳಸ್ತಾ ಇದ್ದೀನಿ, ಮತ್ತೆ ಎಲ್ರು ಬಳಸ್ಬೇಕು ಅನ್ನೋಂಥದ್ದು ಉದ್ದೇಶ ಇರೋದು.